ಹಲೋ ಫ್ರೆಂಡ್ಸ್. ಸೊ ಇವತ್ತಿನ ಕ್ಲಾಸ್ ನಾವು ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ಸ್ಟಡಿ ಮಾಡೋಣ. ಸೊ ಈ ಪೊಟೆನ್ಷಿಯಲ್ ಎನರ್ಜಿ ಸ್ಟಡಿ ಮಾಡೋಕ್ಕಿಂತ ಮೊದಲು ಇದಕ್ಕಿಂತ ಮುಂಚೆ ನಾನು ವರ್ಕ್ ಬಗ್ಗೆ ವೀಡಿಯೋ ಮಾಡೀನಿ, ಕೈನೆಟಿಕ್ ಎನರ್ಜಿ ಬಗ್ಗೆ ವೀಡಿಯೋ ಮಾಡೀನಿ, ಅದನ್ನು ಡಿರೈವ್ ಹೆಂಗೆ ಮಾಡಬೇಕು ಕೈನೆಟಿಕ್ ಎನರ್ಜಿ ಅನ್ನೋದು ಕೂಡ ಹೇಳೀನಿ. ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಆ ವಿಡಿಯೋ ನೋಡ್ಕೊಂಡು ಈ ವಿಡಿಯೋ ನೋಡ್ರಿ ಅಂತ ನಾನು ಹೇಳ್ತೀನಿ. ಸೊ ಪೊಟೆನ್ಷಿಯಲ್ ಎನರ್ಜಿ, ಹೌದಾ? ಸೊ ಈಗ ನಾವು ಸಿಂಪಲ್ಲಾಗಿ ಪೊಟೆನ್ಷಿಯಲ್ ಎನರ್ಜಿ ಡೆಫಿನೇಷನ್ ನೋಡೋಕ್ಕಿಂತ ಮೊದಲು ಪೊಟೆನ್ಷಿಯಲ್ ಎನರ್ಜಿ ಅಂದರೆ ನಾವು ಅಷ್ಟೇ ಸಿಂಪಲಾಗಿ ನಾರ್ಮಲ್ ಎಕ್ಸಾಂಪಲ್ ಮುಖಾಂತರ ನೋಡೋಣ. ಈಗ ಸೊ ಈಗ ಮಳೆ ಬಂತು, ಹೌದಾ? ಮಳೆ ಬರಾನ ಏನು ಮಾಡ್ತು, ಡ್ಯಾಮ್ ಒಳಗೆ ಎಲ್ಲ ನೀರು ಕೂಡ ಸ್ಟೋರ್ ಆಯಿತು, ಹೌದಾ? ನೀರು ಸ್ಟೋರ್ ಆದಮೇಲೆ ಎಲ್ಲ ಗೇಟು ಕ್ಲೋಸ್ ಮಾಡಿರ್ತಾರೆ. ಅದೇನು ವಾಟರ್ ಏನು ಮಳೆ ಬರಾನ ಏನು ನೀರು ಸ್ಟೋರ್ ಆಗಿರ್ತೈತಲ್ಲ, ಅದು ಒಂದು ಎನರ್ಜಿ ಫಾರ್ಮ್ ಒಳಗೆ ಸ್ಟೋರ್ ಆಗಿರ್ತೈತಿ. ಅದೇ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿಬೋದು. ಅಂದರೆ ಸಿಂಪಲ್ಲಾಗಿ ಎಕ್ಸಾಂಪಲಾಗಿ ಹೇಳಿದೆ. ಈಗ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಸೊ ಈಗ ನಾನು ಒಂದು ಬಲೂನ್ ತೊಗೋತೀನಿ, ಹೌದಾ? ಆ ಬಲೂನ್ ಒಳಗೆ ಫುಲ್ ಏರನ್ನ ಫಿಲ್ ಮಾಡ್ತೀನಿ. ಫುಲ್ ಏರ್ ಫಿಲ್ ಮಾಡೋಣ, ಅದೇನು ಬಲೂನ್ ಉಬ್ಬಿರ್ತೈತಲ್ಲ, ಅದು ಬಲೂನ್ ಒಳಗೆ ಏರ್ ಏನು ಸ್ಟೋರ್ ಆಗಿರ್ತೈತಲ್ಲ, ಅದು ಎನರ್ಜಿಯಾಗಿ ವರ್ಕ್ ಮಾಡ್ತೈತಿ. ಯಾವ ಎನರ್ಜಿ? ಪೊಟೆನ್ಷಿಯಲ್ ಎನರ್ಜಿ. ಸೊ ಇನ್ನೂ ಸಿಂಪಲ್ಲಾಗಿ, ಇನ್ನೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ, ಸೊ ಈಗ ಇಲ್ಲೊಂದು ಟಾಯ್ ಐತೆ, ಹೌದಾ? ಈ ಟಾಯ್ ತೊಗೊಂಡು ನಾನು ಇದಕ್ಕೆ ಏನು ಮಾಡ್ತೀನಿ, ಯಾವುದೇ ಒಂದು ಪೊಟೆನ್ಷಿಯಲ್ ಎನರ್ಜಿ ಬರ್ಬೇಕಂದ್ರೆ ಫಸ್ಟ್ ನಾವೀಗ ಇದಕ್ಕೆ ಫೋರ್ಸ್ ಅಪ್ಲೈ ಮಾಡ್ತೀನಿ, ಹೌದಾ? ಫೋರ್ಸ್ ಅಪ್ಲೈ ಮಾಡಿದೆ. ಈಗ ಫೋರ್ಸ್ ಅಪ್ಲೈ ಮಾಡಿದಾಗ ಇದು ಡಿಸ್ಪ್ಲೇಸ್ಮೆಂಟ್ ಆಯ್ತು, ಹೌದಾ? ಈಗ ನಾನು ಇದಕ್ಕೆ ಫೋರ್ಸ್ ಅಪ್ಲೈ ಮಾಡ್ತೀನಿ. ಈಗ ಇದು ಏನು ರಿಂಗ್ ತಿರ್ಬತ್ತೀನಲ್ಲ, ಇದಕ್ಕೆ ಫೋರ್ಸ್ ಅಪ್ಲೈ ಮಾಡ್ತೀನಿ, ಇದು ಡಿಸ್ಪ್ಲೇಸ್ಮೆಂಟ್ ಆಯ್ತು. ಅಂದರೆ ಈಗ ನಾವು ಏನಾಯಿತು, ಒಟ್ಟಾರೆ ವರ್ಕ್ ಡನ್ ಆಗಬೇಕಂದ್ರೆ ಫಸ್ಟ್ ಫೋರ್ಸ್ ಅಪ್ಲೈ ಮಾಡಬೇಕು, ಅದು ಡಿಸ್ಪ್ಲೇಸ್ಮೆಂಟ್ ಆಗಬೇಕು. ಅಂದಾಗ ಮಾತ್ರ ನಾವು ವರ್ಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಈಗ ಪೊಟೆನ್ಷಿಯಲ್ ಎನರ್ಜಿ ಒಳಗೆ ವರ್ಕ್ ಮಾಡಿದ್ದೀವಿ ಅಂದ್ರೆ ನಾವು ಪೊಟೆನ್ಷಿಯಲ್ ಎನರ್ಜಿ ನಮಗೆ ಸಿಗುತ್ತೈತಿ ಅಂತ ಹೇಳತ್ತೀನಿ. ಸೊ ಈಗ ನೆಕ್ಸ್ಟ್ ಫೋರ್ಸ್ ಅಪ್ಲೈ ಮಾಡಿದೆ, ಇದು ಡಿಸ್ಪ್ಲೇಸ್ಮೆಂಟ್ ಆಯಿತು. ಸೊ ಈಗ ಇದೇನು ಫೋರ್ಸನ್ನು ಅಪ್ಲೈ ಮಾಡಿದೆ, ಈ ಡಿಸ್ಪ್ಲೇಸ್ಮೆಂಟ್ ಆಗ್ತಿದ್ದು, ಒಟ್ಟಾರೆ ಇದನ್ನ ಎರಡೂ ಸೇರಿದ್ರೆ ಕಂಪ್ಲೀಟಾಗಿ ವರ್ಕ್ ಅಂತ ಹೇಳ್ಬೋದು. ಈ ವರ್ಕ್ ಇದ್ದಿದ್ದು ಒಂದು ಎನರ್ಜಿ ಫಾರ್ಮ್ ಒಳಗೆ ಸೇವ್ ಆಗಿರ್ತೈತೆ, ಅದಕ್ಕೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ಬೋದು. ಈಗ ನೀವು ಹೆಂಗೆ ಹೇಳ್ತೀರಿ ಇದ್ರೊಳಗೆ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿತ್ತು ಅಂತ, ಇದನ್ನ ಕೈ ಬಿಡ್ತೀನಿ. ಈಗ ಈ ಕೈ ಬಿಡೋಣ ನೀವು ನೋಡ್ಬೋದು. ಈಗ ಈ ಟಾಯ್ ಮೂಮೆಂಟ್ ಮಾಡತ್ತೆ, ಹೌದಾ? ಆದರೆ ಪೊಟೆನ್ಷಿಯಲ್ ಎನರ್ಜಿ ಏನು ಸ್ಟೋರ್ ಆಗಿತ್ತಲ್ಲ, ಅದು ಕೈನೆಟಿಕ್ ಎನರ್ಜಿ ಫಾರ್ಮ್ದಾಗ ಹೊರಗೆ ಬರೋಕ್ಕಂತ ವಾಪಸ್. ಅರ್ಥಾಯ್ತಾ? ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡೋದಂದ್ರೆ, ತೊಗೋದಾದ್ರೆ ಈಗ ಸ್ಪ್ರಿಂಗ್ ತೊಗೋರಿ, ಹೌದಾ? ಸ್ಪ್ರಿಂಗ್ ತೊಗೊಂಡು ನಾನು ಹಿಂಗೆ ಕಂಪ್ರೆಸ್ ಮಾಡ್ತೀನಿ, ಅಂದ್ರೆ ಫೋರ್ಸ್ ಅಪ್ಲೈ ಮಾಡ್ತೀನಿ. ಫೋರ್ಸ್ ಅಪ್ಲೈ ಮಾಡಿದ್ರೆ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಕತಿ, ಅಂದ್ರೆ ವರ್ಕ್ ಡನ್ ಆಯ್ತು ಅಂತ ಹೇಳ್ಬೋದು. ಸೊ ಈಗ ನಾನು ಸ್ಪ್ರಿಂಗ್ ಮೇಲೆ ಫೋರ್ಸ್ ಅಪ್ಲೈ ಮಾಡೋಣ, ಆ ಸ್ಪ್ರಿಂಗ್ ಒಳಗೊಂದು ಎನರ್ಜಿ ಐತಿ, ಅದು ಸ್ಟೋರ್ ಆಗೈತಿ, ಹೌದಾ? ಅದು ನಾವು ಕೈ ಬಿಟ್ಟು ಅಂದ್ರೆ ಅದು ಸ್ಪ್ರಿಂಗ್ ವಾಪಸ್ ಹಿಂಗೆ ಆ್ಯಸ್ ಯೂಶಲ್ ತನ್ನ ರೀಫಾರ್ಮನ್ನು ಹೆಂಗೆ ತಂಗ ಆಕತಿ ವಾಪಸ್. ಅಂದ್ರೆ ಆ ಏನು ಎನರ್ಜಿ ಸ್ಟೋರ್ ಆಗಿತ್ತಲ್ಲ, ಹಿಂಗೆ ನಾವು ಕೈ ಬಿಡೋಣ, ಅದು ಹೊರಗೆ ವಾಪಸ್ ಹೆಂಗಿತ್ತಂಗೆ ಆ ಫಾರ್ಮ್ ಬರಬೇಕು ಅಂತ ಅದೇನು ಒದ್ದಾಡ್ತಿರ್ತೈತಲ್ಲ, ಅದು ಏನಂದ್ರೆ ಅದೇ ಪೊಟೆನ್ಷಿಯಲ್ ಎನರ್ಜಿ. ಸಿಂಪಲಾಗಿ ಅದನ್ನ ಕೈ ಬಿಡೋಣ ಐತಲ್ಲ, ಪೊಟೆನ್ಷಿಯಲ್ ಎನರ್ಜಿನ ಮೂಮೆಂಟ್ ಆಗಿ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಕತಿ. ಅರ್ಥ ಆಯ್ತು ಅಂತ ತಿಳ್ಕೊಂಡು, ಯಾವುದೇ ಒಂದು ಎನರ್ಜಿ ಒಂದು ಸ್ಟೋರ್ ಆಗಿರ್ತೈತಲ್ಲ, ಅದು ಸ್ಟೋರ್ ಆಗಿದ್ದು ಫಾರ್ಮೇಟ್ ಒಳಗಿರೋ ಎನರ್ಜಿನ ನಾವು ಪೊಟೆನ್ಷಿಯಲ್ ಎನರ್ಜಿ ಒಳಗೆ ಅಂತ ಹೇಳ್ಬೋದು. ಈಗ ಡ್ಯಾಮ್ ಒಳಗೆ ನೀರಾಗಿರ್ಬೋದು, ಈಗ ಸ್ಪ್ರಿಂಗನ್ನು ಕಂಪ್ರೆಸ್ ಮಾಡೋಣ ಆಯ್ತು. ಈಗ ನಾವು ಬಿಲ್ಲು ಬನ್ನ ತೊಗೊಂಡು ಹಿಂಗೆ ಹಿಂದೆ ಎಳಿತೀವಿ, ಹೌದಾ? ಈ ಹಿಂದೆ ಎಳನ ಈಗ ಕೈ ಬಿಡೋಣ ಮುಂದೆ ಹೋಗ್ತಿಲ್ಲ, ಬಿಲ್ಲು ಬನ್ನ ಇದು ಏನು ಹಿಂಗೆ ಎಳೆದಿರ್ತಿಲ್ಲ, ಅವಾಗೊಂದೇ ಏನೋ ಫೋರ್ಸ್ ಅಪ್ಲೈ ಮಾಡಿರ್ತೀವಿ, ಹೌದಾ? ಫೋರ್ಸ್ ಅಪ್ಲೈ ಮಾಡಿದ್ರೆ ಹಿಂದೆ ತೊಗೊಂಡು ಡಿಸ್ಪ್ಲೇಸ್ಮೆಂಟ್ ಆಯಿತು, ಅಂದ್ರೆ ವರ್ಕ್ ಕಂಪ್ಲೀಟ್ ಆಯಿತು. ಅಂದರೆ ಇದ್ರೊಳಗೆ ಪೊಟೆನ್ಷಿಯಲ್ ಎನರ್ಜಿ ಐತಿ. ಕೈ ಬಿಟ್ಟು ಅಂದ್ರೆ ಆ ಪೊಟೆನ್ಷಿಯಲ್ ಏನು ಆರೋ ಮೂವ್ ಆಕತ್ತಲ್ಲ, ಅದು ಪೊಟೆನ್ಷಿಯಲ್ ಎನರ್ಜಿ ಇದ್ದಿದ್ದು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಅದು ಆರೋ ಮೂವ್ ಆಕತಿ. ಸಿಂಪಲಾಗಿ ತಿಳ್ಕೊರಿ, ಯಾವುದೇ ಒಂದು ಎನರ್ಜಿ ಮೂಮೆಂಟ್ ಎಲ್ಲಾರ ಐತಂದ್ರೆ ಅದು ಪೊಟೆನ್ಷಿಯಲ್ ಎನರ್ಜಿ. ಯಾವುದೇ ಒಂದು ಒಬ್ಜೆಕ್ಟ್ ಮೂವ್ ಆಗುವಂದ ಅದರೊಳಗೆ ಎನರ್ಜಿ ಐತಂದ್ರೆ ಅದು ಕೈನೆಟಿಕ್ ಎನರ್ಜಿ. ಸೊ ಈಗ ನಾನು ನಿಮ್ಗೆ ಹೇಳಿದೆ, ವಾಟರ್ ಡ್ಯಾಮ್ ಒಳಗೆ ಸ್ಟೋರ್ ಮಾಡಿದ್ದು, ಅಥವಾ ಬಲೂನ್ ಒಳಗೆ ಏರ್ ಫಿಲ್ ಮಾಡಿದ್ದು, ಅಥವಾ ಬೆಂಟ್ ಬೋ, ಇವೆಲ್ಲ ಐತಲ್ಲ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿದ್ದು ಒಂದು ಫಾರ್ಮ್. ಇವು ಎಕ್ಸಾಂಪಲ್. ಸೊ ಈಗ ನಾವು ಪೊಟೆನ್ಷಿಯಲ್ ಎನರ್ಜಿ ನಿಮಗೆ ಎಕ್ಸಾಂಪಲ್ ಮುಖಾಂತರ ಹೇಳಿದೆ. ಇದನ್ನು ಡಿಫೈನ್ ಹೆಂಗೆ ಮಾಡ್ಬೋದು? ಸೊ ಇಲ್ಲಿ ನೋಡಿರಿ, ಇಟ್ ಈಸ್ ಆ್ಯನ್ ಎನರ್ಜಿ. ಫಸ್ಟ್ ಪಾಯಿಂಟ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಒಂದು ಎನರ್ಜಿ ನಾರ್ಮಲಾಗಿ. ಸೊ ದ್ಯಾಟ್ ಈಸ್ ಪೊಸೆಸ್ಡ್ ಬೈ ಆನ್ ಆಬ್ಜೆಕ್ಟ್ ಡ್ಯೂ ಟು ಇಟ್ಸ್ ಪೊಸಿಷನ್ ಆರ್ ಚೇಂಜ್ ಇನ್ ಶೇಪ್. ಸೊ ಈಗ ನಿಮ್ಗೆ ಆಲ್ರೆಡಿ ನಾನು ಏನು ಹೇಳಿದೆ, ಚೇಂಜ್ ಇನ್ ಶೇಪ್. ಸ್ಪ್ರಿಂಗ್ ತೊಗೊಂಡೆಲ್ಲ, ಸ್ಪ್ರಿಂಗ್ ಮೇಲೆ ಫೋರ್ಸ್ ಅಪ್ಲೈ ಮಾಡಿದೆ, ಅಲ್ಲಿ ಶೇಪ್ ಚೇಂಜ್ ಆಯ್ತು, ಹೌದಾ? ಶೇಪ್ ಚೇಂಜ್ ಆಯ್ತು ಅಂದ್ರೆ ಅದು ಈಗ ವಾಪಸ್ ಕೈ ಬಿಟ್ಟನಂದ್ರೆ ಅದು ಆ್ಯಸ್ ಯೂಶಲ್ ಫಾರ್ಮ್ದಾಗ ಬರ್ತದೆ. ಅದು ಬರಬೇಕಂದ್ರೆ ಒಂದು ಎನರ್ಜಿ ಬೇಕು, ಅದರೊಳಗೆ ಸ್ಟೋರ್ ಆಗಿದ್ದು ಎನರ್ಜಿ, ಹೌದಾ? ಅದೇ ಪೊಟೆನ್ಷಿಯಲ್ ಎನರ್ಜಿ, ಹೌದಾ? ಈಗ ನಾ ಸ್ಪ್ರಿಂಗ್ ಏನು ಕಂಪ್ರೆಸ್ ಮಾಡ್ತಿಲ್ಲ, ಅದರೊಳಗೆ ಒಂದು ಎನರ್ಜಿ ಸ್ಟೋರ್ ಆಗಿರ್ತೈತಿ, ಅದೇ ಪೊಟೆನ್ಷಿಯಲ್ ಎನರ್ಜಿ. ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿಯಲ್ಲಿ ಇರಬೇಕಂದ್ರೆ ಅಲ್ಲಿ ಶೇಪ್ ಚೇಂಜ್ ಆಗಿರಬೇಕು ಒಂದು, ಅಥವಾ ಶೇಪ್ ಚೇಂಜ್ ಆಗಿರಲಿಲ್ಲ ಅಂದ್ರೆ, ಸಪೋಸ್ ಈ ಮಾರ್ಕರ್ ಇಲ್ಲಿ ಐತಿ. ಈಗ ಈ ಮಾರ್ಕರ್ನ ಒಂದು ಹೈಟ್
ಹಿಂಗೆ ಕೈ ಬಿಟ್ಟನಂದ್ರೆ ಕೆಳಗೆ ಬೀಳ್ತೈತಿ. ಯಾಕೆ ಬೀಳ್ತೈತಿ? ಅದ್ರೊಳಗೊಂದು ಎನರ್ಜಿ ಸ್ಟೋರ್ ಆಗೈತೆ, ಅಂದಾಗ ಮಾತ್ರ ಅದು ಕೆಳಗೆ ಬೀಳ್ತೈತಿ. ಇದು ಯಾವುದೋ ಮಾರ್ಕರ್ನ ಇಲ್ಲಿ ಇಟ್ಟಲ್ಲೇ ಈಗ ಕೆಳಗೆ ಬೀಳಂದ್ರೆ ಬೀಳಂಗಿಲ್ಲ, ಯಾಕಂದ್ರೆ ಇದ್ರೊಳಗೆ ನಾ ಇದ್ರ ಮೇಲೆ ವರ್ಕ ಮಾಡಿಲ್ಲ. ಹೌದಾ? ಈಗ ನಾ ಏನು ಮಾಡ್ತೀನಿ, ಸಿಂಪಲಾಗಿ ಮಾರ್ಕರ್ನ ಫೋರ್ಸ್ ಅಪ್ಲೈ ಮಾಡಿ ಮ್ಯಾಲೆ ತೊಗೋತೀನಿ. ಫೋರ್ಸ್ ಅಪ್ಲೈ ಮಾಡಿದ್ದೆ ಅಂದ್ರೆ ಇದು ಡಿಸ್ಪ್ಲೇಸ್ಮೆಂಟ್ ಆಯ್ತು. ಹೌದಾ? ಡಿಸ್ಪ್ಲೇಸ್ಮೆಂಟ್ ಆಯ್ತು ಅಂದ್ರೆ ಅದು ವರ್ಕ್ ಡನ್ ಆಯಿತು. ಅಂದ್ರೆ ನಾ ಯಾವುದೇ ಒಂದು ವಸ್ತು ಮೇಲೆ ವರ್ಕ್ ಮಾಡಿದ್ದೆ ಅಂದ್ರೆ ಅದ್ರೊಳಗೆ ಆಮೇಲೆ ಫೈನಲ್ ಆಗಿ ನಾ ಎಲ್ಲಿ ಸ್ಟಾಪ್ ಮಾಡಿರ್ತೀನಿ ಅದ್ರೊಳಗೆ ಒಂದು ಎನರ್ಜಿ ಸ್ಟೋರ್ ಆಗಿರ್ತೈತಿ, ಅದು ಪೊಟೆನ್ಷಿಯಲ್ ಎನರ್ಜಿ. ಅರ್ಥ ಆಗತ್ತೈತೆ ನಾನು ಅನ್ಕೋತೀನಿ. ಸೊ ಇಟ್ ಈಸ್ ಆ್ಯನ್ ಎನರ್ಜಿ ದ್ಯಾಟ್ ಈಸ್ ಪೊಸೆಸ್ಡ್ ಬೈ ಆನ್ ಆಬ್ಜೆಕ್ಟ್ ಡ್ಯೂ ಟು ಇಟ್ಸ್ ಪೊಸಿಷನ್ ಅಂತ ಹೇಳಿದ್ರೆ ಈ ಕೆಳಗಿತ್ತು ಇದು ಮೇಲೆ ಹೋದೆ, ಈ ಪೊಸಿಷನ್ಗೆ ಹೋದಾನೆ ಐತ್ಲೆ ಇದ್ರೊಳಗೆ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಯ್ತು. ಇದೇನಾರ ಇಲ್ಲಿ ಇದ್ದಲ್ಲೇ ಇತ್ತು, ಇದ್ರೊಳಗೆ ಪೊಟೆನ್ಷಿಯಲ್ ಎನರ್ಜಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಆರ್ ಚೇಂಜ್ ಇನ್ ಇಟ್ಸ್ ಶೇಪ್. ಎಕ್ಸಾಂಪಲ್ ಸ್ಪ್ರಿಂಗ್ ಕೊಟ್ಟೆ, ಈಸ್ ನೋನ್ ಆ್ಯಸ್ ಪೊಟೆನ್ಷಿಯಲ್ ಎನರ್ಜಿ. ಇದಕ್ಕೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ದ ಎನರ್ಜಿ ದ್ಯಾಟ್ ಈಸ್ ಸ್ಟೋರ್ಡ್ ಇನ್ ಆ್ಯನ್ ಆಬ್ಜೆಕ್ಟ್ ವೆನ್ ವರ್ಕ್ ಈಸ್ ಡನ್ ಆನ್ ಇಟ್. ಆವಾಗಿಂದ ನಾನು ನಿಮಗೆ ಇದನ್ನೇ ಹೇಳತ್ತಿದ್ದೆ, ಯಾವುದೇ ಒಂದು ವಸ್ತು ಮೇಲೆ ನಾವು ವರ್ಕ್ ಮಾಡಿದಾಗ ಅದರೊಳಗೊಂದು ಎನರ್ಜಿ ಸ್ಟೋರ್ ಆಕತಿ. ಆ ಎನರ್ಜಿ ಸ್ಟೋರ್ ಆಗಿದ್ದ ಪೊಟೆನ್ಷಿಯಲ್ ಎನರ್ಜಿ. ಅದು ಏನು ಆಮೇಲೆ ನಾವು ಪೊಟೆನ್ಷಿಯಲ್ ಎನರ್ಜಿಯಿಂದ ಅದು ವಾಪಸ್ ಅದು ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಕೈತೆ. ಹೌದಾ? ಸಿಂಪಲಾಗಿ ನಾವು ಡ್ಯಾಮ್ ಒಳಗೆ ನೀರು ತೆಗೆದು ಅಂದ್ರೆ ವಾಟರ್ ಏನು ಡ್ಯಾಮ್ ಒಳಗೆ ಸ್ಟೋರ್ ಆಗಿರುತ್ತಲ್ಲ ಅದೆಲ್ಲ ವಾಟರ್ ಫ್ಲೋ ಆಗಿ ಹೋಗ್ತೈತೆ. ಹೌದಾ? ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅದು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಹೋಯಿತು. ಸೊ ನೆಕ್ಸ್ಟ್, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಈಗ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು? ಇಲ್ಲಿ ನೋಡ್ರಿ, ವೆನ್ ಆ್ಯನ್ ಆಬ್ಜೆಕ್ಟ್ ಈಸ್ ರೈಸ್ಡ್ ಥ್ರೂ ಎ ಹೈಟ್. ಅಂದರೆ ಈಗ ನಾವು ಯಾವುದೇ ಒಂದು ವಸ್ತುನ ಒಂದು ಹೈಟಿಗೆ ತೊಗೊಂಡೋದೀವಿ. ಈ ಮಾರ್ಕರ್ ಹೇಳಿದ್ನಲ್ಲ ನಾ ಇನಿಷಿಯಲಾಗಿ, ಒಂದು ಹೈಟಿಗೆ ಹೋದೆ. ಹೌದಾ? ನೆಕ್ಸ್ಟ್, ಒಂದು ಹೈಟಿಗೆ ಹೋದು ವರ್ಕ್ ಈಸ್ ಸೇಡ್ ಟು ಬಿ ಡನ್ ಆನ್ ಇಟ್. ಹೌದಾ? ಈ ಮಾರ್ಕರ್ಗೆ ಹೈಟ್ ಹೋಗಿನಂದ್ರೆ ತಾನೇ ಹೋಗಿತ್ತಾನೆ ಇಲ್ಲ, ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡೀನಿ, ಫೋರ್ಸ್ ಅಪ್ಲೈ ಮಾಡಿ ಡಿಸ್ಪ್ಲೇಸ್ಮೆಂಟ್ ಆಯಿತು. ಸೊ ಅದಕ್ಕೆ ವರ್ಕ್ ಡನ್ ಆಗೈತಿ, ಅಂದಾಗ ಮಾತ್ರ ಹೈಟಿಗೆ ಹೋಗಿತ್ತು ಅದು ಮಾರ್ಕರ್. ಅಗೇನ್ಸ್ಟ್ ಗ್ರಾವಿಟಿ. ಹೌದಾ? ಈಗ ನಾನು ಮಾರ್ಕರ್ ಮೇಲೆ ಹೋಗ್ತೀನಿ ಅಂದ್ರೆ ಕೆಳಗೊಂದು ಫೋರ್ಸ್ ಇದನ್ನ ಫೋರ್ಸ್ ಎಳೆಯಾಕೆ ಕುಂತೈತೆ, ಅದಕ್ಕೆ ಗ್ರಾವಿಟಿ ಅಂತ ಕೇಳುತ್ತೆ. ಅದಕ್ಕೆ ಇಲ್ಲ ಅಗೇನ್ಸ್ಟ್ ಗ್ರಾವಿಟಿ ವಿರುದ್ಧ ಹೋಗಿ ಅದು ಪೊಟೆನ್ಷಿಯಲ್ ಎನರ್ಜಿ ಕ್ರಿಯೇಟ್ ಆಗಿದೆ. ಸೊ ದ ಎನರ್ಜಿ ಪೊಸೆಸ್ಡ್ ಬೈ ಸಚ್ ಆ್ಯನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಇಲ್ಲ ಶಾರ್ಟ್ಕಟಾಗಿ GP ಅಂತ ಬರ್ತೀನಿ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಸಿಂಪಲಾಗಿ ಹೇಳ್ಬೇಕಂದ್ರೆ, ಒಂದು ವಸ್ತುನ ಫೋರ್ಸ್ ಅಪ್ಲೈ ಮಾಡಿ ಮೇಲೆ ಒಂದು ಹೈಟಿಗೆ ಹೋಯ್ತೀವಿ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಯಿತು, ವರ್ಕ್ ಡನ್ ಆಯಿತು. ಸೊ ಇದಕ್ಕೆ ನಾವು ಒಯ್ಬೇಕಂದ್ರೆ ಒಂದು ಫೋರ್ಸ್ ಅಪೋಸಿಟ್ ಹೊಂಟೀವಿ ನಾವು. ಗ್ರಾವಿಟೇಷನಲ್ ಫೋರ್ಸ್ ಕೆಳಗೆ ಇಳಿತೈತಿ, ಅದರ ಅಪೋಸ್ ಮಾಡಿ ಮೇಲೆ ಹೊಂಟೀವಿ. ಹೌದಾ? ಈ ಫೋರ್ಸ್ಗೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಅದನ್ನ ಅಪೋಸ್ ಮಾಡಿ ಮೇಲೆ ಹೋಗೋಣ, ಅಲ್ಲಿ ಒಂದು ಎನರ್ಜಿ ಸ್ಟೋರ್ ಆಗಿರ್ತೈತಿ, ಅದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಗ್ರಾವಿಟೇಷನಲ್ ಅಂತ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಅದ್ರ ವಿರುದ್ಧ ಹೋಗಿ ನಾವು ಎನರ್ಜಿನ ಕ್ರಿಯೇಟ್ ಮಾಡಿರ್ತೀವಿ, ಯಾವುದೋ ಪೊಟೆನ್ಷಿಯಲ್ ಎನರ್ಜಿನ. ಅದಕ್ಕೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಡೆರೈವೇಷನ್ ಆಫ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಹೌದಾ? ಈಗ ಪೊಟೆನ್ಷಿಯಲ್ ಎನರ್ಜಿಗೆ ಒಂದು ಡೆರೈವೇಷನ್ ಐತೆ. ಹೆಂಗೆ ನೋಡ್ರಿ, ಕನ್ಸಿಡರ್ ಆ್ಯನ್ ಆಬ್ಜೆಕ್ಟ್ ಆಫ್ ಮಾಸ್ ಎಮ್. ಹೌದಾ? ಸಪೋಸ್ ಈ ಡಸ್ಟರ್ ತೊಗೊರಿ. ಹೌದಾ? ಈ ಡಸ್ಟರ್ನ ಒಂದು ಮಾಸ್ ಐತೆ. ಹೌದಾ? ಏನು ಮಾಸ್ ಐತೆ ಅದು ಗೊತ್ತಿಲ್ಲ, ಅದಕ್ಕೆ ನಾವು ಎಮ್ ಅಂತ ಕರಿತೀವಿ. ಇದಕ್ಕೊಂದು ಮಾಸ್ ಐತೆ, ಅದು ಎಮ್, ವಿಚ್ ಈಸ್ ರೈಸ್ ಅಟ್ ಎ ಸರ್ಟನ್ ಹೈಟ್. ಈ ಆಬ್ಜೆಕ್ಟನ್ನು ಒಂದು ಹೈಟಿಗೆ ಹೋಯ್ತೀನಿ. ಎಷ್ಟು ಹೈಟು ಎಷ್ಟು ಮೀಟ್ರ್ ನಂಗೆ ಗೊತ್ತಿಲ್ಲ, ಅದಕ್ಕೆ ನಾರ್ಮಲಾಗಿ ನಾವು ಎಚ್ ಅಂತ ಇಟ್ಬಿಡ್ತೀವಿ. ಎಚ್ ಅನ್ನೋ ಹೈಟಿಗೆ ಹೋಯ್ತೀವಿ. ಇಲ್ಲಿಂದ ಫ್ರಾಮ್ ದಿ ಗ್ರೌಂಡಿಂದ ಮೇಲೆ ಹೋಯ್ತೀವಿ. ಸೊ ದ ರೈಸ್ ಎನಿ ಆಬ್ಜೆಕ್ಟ್ ಆ್ಯಟ್ ಸರ್ಟನ್ ಹೈಟ್ ವಿ ರಿಕ್ವೈರ್ ಫೋರ್ಸ್. ಹೌದಾ? ನಾವು ಯಾವುದೇ ಒಂದು ಆಬ್ಜೆಕ್ಟನ್ನು ಒಂದು ಹೈಟಿಗೆ ಹೋಗ್ಬೇಕಂದ್ರೆ ಅದಕ್ಕೆ ಫೋರ್ಸ್ ಇದ್ದಾಗ ಮಾತ್ರ ಹೈಟಿಗೆ ಹೋಗ್ಬೋದು, ತಾನ ಮೇಲೆ ಹೋಗೋಂಗಿಲ್ಲ. ಹೌದಾ? ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿದಂದ್ರೆ ಅದು ಡಿಸ್ಪ್ಲೇಸ್ಮೆಂಟ್ ಆಕತಿ, ಅಂದಾಗ ಮಾತ್ರ ಹೈಟಿಗೆ ರೀಚ್ ಆಕತಿ. ಸೊ ದ ಮಿನಿಮಮ್ ಫೋರ್ಸ್ ರಿಕ್ವೈರ್ಡ್ ಟು ರೈಸ್ ದ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ದಿ ವೇಟ್ ಆಫ್ ಆ್ಯನ್ ಆಬ್ಜೆಕ್ಟ್. ಇದು ಭಾಳ ಇಂಪಾರ್ಟೆಂಟ್, ವೇಟ್ ಆಫ್ ಆ್ಯನ್ ಆಬ್ಜೆಕ್ಟ್. ಸೊ ಈ ಆಬ್ಜೆಕ್ಟ್ಗೆ ಮಾಸ್ ಎಮ್ ಐತಿ, ಇದನ್ನು ಹೈಟಿಗೆ ಒಯ್ಯಬೇಕು ಎಚ್. ಹೌದಾ? ಈ ಎಚ್ ಅನ್ನು ಹೈಟಿಗೆ ಒಯ್ಬೇಕಂದ್ರೆ ಒಂದು ಫೋರ್ಸ್ ಬೇಕು. ಅಂದರೆ ಇದ್ರ ಮೇಲೆ ನಾವು ವರ್ಕ್ ಮಾಡಬೇಕು. ವರ್ಕ್ ಮಾಡೋಣ, ಅದು ಡಿಸ್ಪ್ಲೇಸ್ಮೆಂಟ್ ಆಕತಿ. ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತೀನಿ, ಡಿಸ್ಪ್ಲೇಸ್ಮೆಂಟ್ ಆಕತಿ, ವರ್ಕ್ ಡನ್ ಆಯ್ತು. ಇದಕ್ಕೆ ಎಷ್ಟು ಫೋರ್ಸ್ ಅಪ್ಲೈ ಮಾಡ್ಬೇಕು ನಾನು ಇಲ್ಲೇ ಅದೇ ಹೇಳತ್ತೀನಿ ನೋಡ್ರಿ. ಫೋರ್ಸ್ ರಿಕ್ವೈರ್ಡ್ ಟು ರೈಸ್ ಆನ್ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ವೇಟ್ ಆನ್ ಆಬ್ಜೆಕ್ಟ್. ಈ ವಸ್ತುನ ನಾನು ಮೇಲೆ ಎತ್ತಬೇಕಂದ್ರೆ ಎಷ್ಟು ಫೋರ್ಸ್ ಅಪ್ಲೈ ಮಾಡ್ಬೇಕಂದ್ರೆ ಈ ವಸ್ತುದು ಎಷ್ಟು ಮಾಸ್ ಐತಲ್ಲ ಅಷ್ಟು ಮಿನಿಮಮ್ ಫೋರ್ಸ್ ಅಂತೂ ನನಗೆ ಬೇಕು. ಹೌದಾ? ಸೊ ಇದ್ರ ಮಾಸ್ ಏನೈತಿ? ಎಮ್. ಸೊ ಮಿನಿಮಮ್ ಇದ್ರದ್ದು ಎಷ್ಟು ವೇಟ್ ಐತಿ ಅಷ್ಟು ಶಕ್ತಿಯಾರನ್ನ ಹಾಕಬೇಕು. ಹೌದಾ? ಇಷ್ಟು ಶಕ್ತಿ ಹಾಕಿನಂದ್ರೆ ಬ್ಯಾಗ್ ಮೇಲೆ ಹೇಳ್ತೈತಿ ಇಲ್ಲ, ಸ್ವಲ್ಪ ಅಷ್ಟು ನಮ್ಗೆ ಬ್ಯಾಗ್ದ ಫೋರ್ಸ ಮತ್ತು ನನ್ನ ಫೋರ್ಸು ಸೇಮ್ ಆಕತಿ. ಹೌದಾ? ಆಮೇಲೆ ಮತ್ತೆ ಯಾವ ಫೋರ್ಸ್ ಬೇಕು? ಗ್ರಾವಿಟೇಷನಲ್ ಫೋರ್ಸ್. ಹೌದಾ? ಈ ಗ್ರಾವಿಟೇಷನಲ್ ಫೋರ್ಸ್ ಕೆಳಗೆ ಇಳತೈತಿ, ಅದರ ಅಪೋಸಿಟ್ ಹೋಗುವಂಥ ಮತ್ತೊಂದಿಟ್ಟು ಫೋರ್ಸ್ನ ಆ್ಯಡ್ ಮಾಡಬೇಕು. ಹೌದಾ? ಸೊ MG ಅಂತ ಕರಿಬೋದು ಅದಕ್ಕೆ. ಹೌದಾ? ನೋಡಿಲಿ, ವೇಟ್ ಆಫ್ ಆ್ಯನ್ ಆಬ್ಜೆಕ್ಟ್. ಫಸ್ಟ್ ಆಬ್ಜೆಕ್ಟ್ ವೇಟ್ ಮಾಸ್ ಎಮ್, ಆಮೇಲೆ
ಅದನ್ನ ಬರೀ ನಾವು ಆಬ್ಜೆಕ್ಟಿವ್ ವೇಟ್ ಹಾಕಿದ್ವಿ ಅಂದ್ರೆ ಮೇಲೆ ಇರ್ತೈತಿ ಇಲ್ಲ, ಹೌದಾ? ಈ ಡಸ್ಟರ್ ಮೇಲೆ ಇಡಂಗಿಲ್ಲ. ಗ್ರಾವಿಟೇಷನಲ್ ಫೋರ್ಸನ್ನು ದಾಟಿ ಹೋಗುವಂಥ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಬೇಕು, ಅದಕ್ಕೆ ನಾವು ಜಿ ಅಂತ ಕರಿಬೋದು. ಸೊ ಈಗ ನಾವು ಏನು ಒಟ್ಟರೆ ಏನು ಹೇಳಕೊಂತೀವಿ ಅಂದರೆ ಮಿನಿಮಮ್ ಫೋರ್ಸ್ ಈ ವಸ್ತು ಎತ್ತಬೇಕಂದ್ರೆ ಎಮ್ ಜಿ ಅನ್ನೋದು ಅದು ನಾವು ಕನ್ಸಿಡರ್ ಮಾಡ್ತೀವಿ, ಒಂದು ಮಾಸು ಒಂದು ಗ್ರಾವಿಟಿ. ಸೊ ವೆನ್ ದ ಫೋರ್ಸ್ ಈಸ್ ಅಪ್ಲೈಡ್ ಆ್ಯಂಡ್ ದ ಆಬ್ಜೆಕ್ಟ್ ಈಸ್ ರೈಸ್ ಇಟ್ ಲೀಡ್ಸ್ ಟು ವರ್ಕ್ ಡನ್. ಹೌದಾ? ಫೋರ್ಸ್ ಅಪ್ಲೈ ಮಾಡ್ತೀವಿ, ಆಬ್ಜೆಕ್ಟ್ಗೆ ಒಂದು ಹೈಟ್ ಆಕೈತಿ ಅಂತ ಡಿಸ್ಪ್ಲೇಸ್ಮೆಂಟ್ ಆಯಿತು, ಅಲ್ಲಿಂದ ನಾವು ವರ್ಕ್ ಡನ್ ಅಂತ ಕನ್ಸಿಡರ್ ಮಾಡ್ತೀವಿ ಆನ್ ಆಬ್ಜೆಕ್ಟ್. ಆ್ಯಂಡ್ ದ ವರ್ಕ್ ಡನ್ ಈಸ್ ಈಕ್ವಲ್ ಟು ದಿ ಎನರ್ಜಿ. ಹೌದಾ? ವರ್ಕ್ ಡನ್ ಅಂದ್ರೆ ಎನರ್ಜಿ, ಸಿಂಪಲ್. ಹೌದಾ? ಇದು ನಾನು ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿ ಡಿಸ್ಪ್ಲೇಸ್ಮೆಂಟ್ ಆತಂದ್ರೆ ವರ್ಕ್ ಡನ್ ಅದಂಗೆ. ಈಗ ವರ್ಕ್ ಡನ್ ಆಗೈತೆ ಅಂದಾಗ ಇದ್ರೊಳಗೆ ಎನರ್ಜಿ ಐತಿ. ಇದ್ರ ಮೇಲೆ ಯಾವ ಫೋರ್ಸು ಅಪ್ಲೈ ಮಾಡಲಿಲ್ಲ, ಇದು ಡಿಸ್ಪ್ಲೇಸ್ಮೆಂಟು ಆಗಲಿಲ್ಲ, ಫೈನಲಾಗಿ ವರ್ಕ್ ಡನ್ ಅಂತ ಆಗಲಿಲ್ಲ ಅಂದರೆ ಇದ್ರೊಳಗೆ ಯಾವ ಎನರ್ಜಿನೂ ಇರೋದಿಲ್ಲ. ಸೊ ಅದಕ್ಕೆ ನಾವು ವರ್ಕನ್ನು ಎನರ್ಜಿ ಅಂತ ಹೇಳ್ತೀವಿ. ಸೊ ವರ್ಕ್ ಡನ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ವರ್ಕನ್ನು ನಾವು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಸೊ ಫೋರ್ಸನ್ನು ನಾವು ಎಮ್ ಜಿ ಅಂತ ಕರಿತೀವಿ, ಆ ಡಿಸ್ಪ್ಲೇಸ್ಮೆಂಟ್ ಆಗಿದ್ದನ್ನು ಎಚ್ ಅಂತ ಹೇಳ್ಬೋದು. ಫೋರ್ಸನ್ನು ಆಗಲೇ ಹೇಳಿದ್ನಲ್ಲ, ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ವಿ ಅಂತಂದ್ರೆ ಎಮ್ ಜಿ. ಆಮೇಲೆ ಡಿಸ್ಪ್ಲೇಸ್ಮೆಂಟ ಎಷ್ಟು ಡಿಸ್ಟೆನ್ಸ್ ಹೋಗೈತಲ್ಲ ಅದು ಹೈಟ್, ಅದಕ್ಕೆ ನಾವು ಎಚ್ ಅಂತ ರಿಪ್ಲೇಸ್ ಮಾಡ್ತೀವಿ. ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು ಎಮ್ ಜಿ ಎಚ್. ಹೌದಾ? ವರ್ಕ್ ಡನ್ ಅಂದ್ರೆ ಏನು? ಎಮ್ ಜಿ ಎಚ್ ಅಂತ ಹೇಳ್ಬೋದು. ಸೊ ಈಗ ನಾವು ಆಗಲೇ ಹೇಳಿದಂಗೆ ವರ್ಕ್ ಅಂದ್ರೂ ಒಂದು, ಎನರ್ಜಿ ಅಂದ್ರೆ ವರ್ಕ್ ಮಾಡಿದಾಗ ಅದರೊಳಗೆ ಎನರ್ಜಿ ಸ್ಟೋರ್ ಆಗಿರ್ತೈತಿ. ಸೊ ಸಿನ್ಸ್ ವಿ ನೋ ದ್ಯಾಟ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಎನರ್ಜಿ ಗೇನ್ಡ್. ಹೌದಾ? ವರ್ಕ್ ಡನ್ ಅಂದ್ರೆ ಏನು? ಯಾವ ಎನರ್ಜಿ ಅದು ಒಂದು ವಸ್ತು ಮೇಲೆ ವರ್ಕ್ ಮಾಡಿದ್ವಿ ಅಂದ್ರೆ ಒಳಗೆ ಎನರ್ಜಿ ಗೇನ್ ಆಕತಿ, ಸಿಂಪಲ್ಲಾಗಿ. ಸೊ ನಾವು ವರ್ಕನ್ನು ಇ ಪಿ ಅಂತ ಕರಿತೀವಿ. ಇ ಪಿ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಅಂತ. ಸೊ ಅದಕ್ಕೆ ನಾವು ಡಬ್ಲ್ಯೂ ಈಸ್ ಈಕ್ವಲ್ ಟು ಇ ಪಿ ಅಂತ ಅಂತೀವಿ. ಸೊ ಪೊಟೆನ್ಷಿಯಲ್ ಎನರ್ಜಿನ ಎಮ್ ಜಿ ಎಚ್ ಅಂತ ನಾವೇನು ಮಾಡ್ಬೋದು, ರಿಪ್ಲೇಸ್ ಮಾಡಿ ಬರಿಬೋದು. ಅಂದರೆ ನಾನು ಹೇಳಿದ್ನಲ್ಲ, ವರ್ಕ್ ಈಸ್ ಈಕ್ವಲ್ ಟು ಎಮ್ ಜಿ ಎಚ್ ಅಂತ. ವರ್ಕ್ ಅಂದರೂ ಒಂದು, ಎನರ್ಜಿ ಅಂದರೂ ಒಂದು. ಹೌದಾ? ಸೊ ಅದಕ್ಕೆ ನಾನು ಇದನ್ನ ಇಲ್ಲಿ ಡಬ್ಲ್ಯೂ ಬದಲಿ ಐತ್ಲ ಪೊಟೆನ್ಷಿಯಲ್ ಎನರ್ಜಿನ ರಿಪ್ಲೇಸ್ ಮಾಡ್ತೀನಿ. ಪೊಟೆನ್ಷಿಯಲ್ ಎನರ್ಜಿ ಡಿರೈವೇಷನ್ ಏನಂತಂದ್ರೆ ಎಮ್ ಜಿ ಎಚ್ ಅಂದ್ರೆ ಎಮ್ ಫಾರ್ ಮಾಸ್, ಜಿ ಫಾರ್ ಗ್ರಾವಿಟಿ, ಎಚ್ ಫಾರ್ ಹೈಟ್. ಹೌದಾ? ನಿಮಗೆ ಇಲ್ಲಿ ಮಟ್ಟ ಅರ್ಥ ಆಯ್ತು ಅಂದ್ಕೋತೀನಿ. ಸೊ ದ ಅಮೌಂಟ್ ಆಫ್ ಎನರ್ಜಿ ಆಲ್ವೇಸ್ ಡಿಪೆಂಡ್ ಆನ್ ಅಮೌಂಟ್ ಆಫ್ ವರ್ಕ್ ಡನ್. ಹೌದಾ? ಯಾವುದೇ ಒಂದು ವಸ್ತು ಒಳಗೆ ಇಷ್ಟು ಎನರ್ಜಿ ಇತ್ತಂದ್ರೆ ಅದ್ರ ಮೇಲೆ ನಾವು ಎಷ್ಟು ವರ್ಕ್ ಡನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಸಿಂಪಲ್ಲಾಗಿ ಈಗ ನಾನು ಫೋರ್ಸ್ ಅಪ್ಲೈ ಮಾಡಿದೆ, ಡಿಸ್ಪ್ಲೇಸ್ಮೆಂಟ್ ಆಯಿತು, ಇದ್ರ ಮೇಲೆ ಇಷ್ಟೇ ವರ್ಕ್ ಮಾಡಿದೆ. ಹೌದಾ? ಇದ್ರ ಮೇಲೆ ನಾನು ಜಾಸ್ತಿ ವರ್ಕ್ ಮಾಡಿದೆ ಅಂದರೆ ಜಾಸ್ತಿ ಹೈಟ್ ಹೋದೆ, ಜಾಸ್ತಿ ವರ್ಕ್ ಮಾಡಿದೆ ಅಂದ್ರೆ ಇದ್ರೊಳಗೇನೆ ಎನರ್ಜಿ ಜಾಸ್ತಿ ಆಕತಿ. ಸೊ ಸಿಂಪಲ್ಲಾಗಿ ಇದ್ರ ಮುಖಾಂತರ ನಾವು ಪೊಟೆನ್ಷಿಯಲ್ ಎನರ್ಜಿನ ಡಿರೈವ್ ಮಾಡಿದ್ವಿ. ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ನಿಮ್ಗೆ ಅರ್ಥ ಆಗ್ಲಿಕ್ಕಂದ್ರೆ ವೀಡಿಯೋನ ಇನ್ನೊಂದು ಸಲ ನೋಡಿರಿ. ಸೊ ನಿಮಗಿದು ಈ ಕಾನ್ಸೆಪ್ಟ್ ಅರ್ಥ ಆಗ್ಬೇಕಂದ್ರೆ ಅದಕ್ಕೆ ಸ್ಟಾರ್ಟಿಂಗ್ ಹೇಳಿದೆ ನಾನು, ವರ್ಕ್ ಅಂದ್ರೆ ಏನಂತ ನಿಮ್ಗೆ ಆ ಡೆಫಿನೇಷನ್ ಅಥವಾ ಅದನ್ನ ಹೆಂಗೆ ಡಿರೈವ್ ಮಾಡಿದೆ ಅನ್ನೋದು ಅರ್ಥ ಆದ್ರೆ ಮಾತ್ರ ಕಾನ್ಸೆಪ್ಟ್ ಅರ್ಥ ಆಕತಿ. ಮೊದಲು ಆ ವಿಡಿಯೋ ನೋಡಿರಿ, ಅದಾದಮೇಲೆ ಕೈನೆಟಿಕ್ ಎನರ್ಜಿ ವಿಡಿಯೋ ನೋಡಿರಿ, ಆಮೇಲೆ ಈ ಪೊಟೆನ್ಷಿಯಲ್ ಎನರ್ಜಿ ವಿಡಿಯೋ ನೋಡಿರಿ, ಪಾಸ್ ಮಾಡಿ ನೋಡಿರಿ, ಅನಾಲಿಸಿಸ್ ಮಾಡಿರಿ, ಅಂದಾಗ ಮಾತ್ರ ನಿಮ್ಗೆ ವಿಡಿಯೋ ಅರ್ಥ ಆಕತಿ. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಥ್ಯಾಂಕ್ ಯು.